ಬಡತನವೆಂಬುದು ಶಾಪವಲ್ಲ, ಅದು ಸಾಧನೆಯ ಹಾದಿಯಲ್ಲಿ ಎದುರಾಗುವ ಒಂದು ಪರೀಕ್ಷೆ ಮಾತ್ರ ಎಂಬ ಮಾತನ್ನು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಪುಟ್ಟ ಹಳ್ಳಿಯೊಂದರ ಹೆಣ್ಣುಮಗಳು ಇಂದು ಸಾಬೀತುಪಡಿಸಿದ್ದಾಳೆ. ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಶಾಲೆಗೆ ಗುಡ್ ಬೈ ಹೇಳಲು ನಿರ್ಧರಿಸಿದ್ದ ವಿದ್ಯಾರ್ಥಿನಿಯೊಬ್ಬಳು ಇಂದು ತನ್ನ ಛಲದಿಂದ ಎಸ್ಎಸ್ಎಲ್ಸಿಯಲ್ಲಿ ಮಿಂಚಿದ್ದಾಳೆ. ಈಕೆಯ ಮನೆಗೆ ಸಾಕ್ಷಾತ್ ಅಧಿಕಾರಿಗಳೇ ಧೋಡಾಯಿಸಿದ ಘಟನೆ ಈಗ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಪೇಠಾಲೂರು ಗ್ರಾಮದ ಪಲ್ಲವಿ ಹಳ್ಳಿಕೇರಿಯವರ ಕುಟುಂಬದ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು. ಆರ್ಥಿಕ ಸಂಕಷ್ಟ ಎಷ್ಟು ತೀವ್ರವಾಗಿತ್ತೆಂದರೆ ಪಲ್ಲವಿ ತಾನು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನೇ ಬರೆಯುವುದಿಲ್ಲ ಎಂದು ನಿರ್ಧರಿಸಿದ್ದಳು. ಕುಟುಂಬಕ್ಕೆ ಹೊರೆಯಾಗಬಾರದೆಂಬ ಆಕೆಯ ಆಲೋಚನೆ ಶಿಕ್ಷಣಕ್ಕೆ ತಳ್ಳಿಯಿಡುವ ಹಂತ ತಲುಪಿತ್ತು. ಕೈ ಹಿಡಿದ ಶಿಕ್ಷಕರು, ಅಧಿಕಾರಿಗಳು. ಆದರೆ ಪ್ರತಿಭೆ ಮಣ್ಣಾಗಲು ಬಿಡದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಶಾಲೆಯ ಶಿಕ್ಷಕರು ಪಲ್ಲವಿಗೆ ಆತ್ಮವಿಶ್ವಾಸ ತುಂಬಿದರು. ನಿನ್ನ ಬೆನ್ನಿಗೆ ನಾವಿದ್ದೇವೆ ಎಂಬ ಭರವಸೆ ಸಿಕ್ಕಿದ್ದೇ ತಡ ಪಲ್ಲವಿ ಹಗಲಿರುಳು ಕಷ್ಟಪಟ್ಟು ಅಭ್ಯಾಸ ಮಾಡಿದಳು. ಫಲಿತಾಂಶ ಬಂದಾಗ ಪಲ್ಲವಿ ಗಳಿಸಿದ್ದು 73.47% ಅಂಕಗಳು. ಮನೆ ಬಾಗಿಲಿಗೆ ಬಂದ ಅಧಿಕಾರಿಗಳು ಪಲ್ಲವಿಯ ಈ ಸಾಧನೆಯನ್ನು ಕೇವಲ ಪತ್ರಿಕೆಗಳಲ್ಲಿ ನೋಡಿ ಅಭಿನಂದಿಸಿ ಸುಮ್ಮನಾಗದ ಮುಂಡರಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಗಂಗಾಧರ ಅಣ್ಣಿಗೇರಿ ಅವರ ತಂಡ ಹಾಗೂ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ನಾಗರಾಜ ಹಳ್ಳಿಕೇರಿಯವರು ನಿನ್ನೆ ಪೇಠಾಲೂರಿನ ಪಲ್ಲವಿಯ ಪುಟ್ಟ ಮನೆಗೆ ಭೇಟಿ ನೀಡಿದರು. ಅಧಿಕಾರಿಗಳು ಪಲ್ಲವಿಗೆ ಗೌರವಧನ ನೀಡಿ ಸನ್ಮಾನಿಸಿದರು. ಬರೀ ಸನ್ಮಾನವಷ್ಟೇ ಅಲ್ಲದೆ ಹಣದ ಕೊರತೆಯಿಂದ ಈಕೆಯ ಶಿಕ್ಷಣ ಅರ್ಧಕ್ಕೆ ನಿಲ್ಲಬಾರದು ಎಂದು ನಿರ್ಧರಿಸಿದ ಅಧಿಕಾರಿಗಳು ಪಲ್ಲವಿಯ ಮುಂದಿನ ಉನ್ನತ ವ್ಯಾಸಂಗದ ಸಂಪೂರ್ಣ ವೆಚ್ಚವನ್ನು ವಿವಿಧ ಇಲಾಖೆಯ ಅಧಿಕಾರಿಗಳೇ ಭರಿಸಲಿದ್ದಾರೆ ಎಂಬ ಸಿಹಿ ಸುದ್ದಿಯನ್ನು ನೀಡಿದರು. ಬಡತನದ ಕತ್ತಲೆಯಲ್ಲಿ ಬೆಂದು ಹೋಗಬೇಕಿದ್ದ ಪ್ರತಿಭೆಯೊಂದಕ್ಕೆ ಇಂದು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹಣತೆಯಾಗಿ ನಿಂತಿದ್ದಾರೆ. ಪಲ್ಲವಿಯ ಈ ಗೆಲುವು ಕೇವಲ ಆಕೆಯದ್ದಲ್ಲ, ಬದಲಾಗಿ ಆಕೆಗೆ ಬೆನ್ನೆಲುಬಾಗಿ ನಿಂತ ಶಿಕ್ಷಕರ ಹಾಗೂ ದಾನಿ ಮನಸ್ಸಿನ ಅಧಿಕಾರಿಗಳದ್ದೂ ಹೌದು. ಇಂತಹ ಮಾನವೀಯ ಸಂಬಂಧಗಳು ಮೆರೆದಾಗ ಮಾತ್ರ ಸರ್ಕಾರಿ ಶಾಲೆಗಳ ಮಕ್ಕಳು ಸಮಾಜದ ಮುಖ್ಯವಾಹಿನಿಗೆ ಬರಲು ಸಾಧ್ಯ. ಬಡತನ ಸಾಧನೆಗೆ ಎಂದೂ ಅಡ್ಡಿಯಾಗಬಾರದು.